ಇವ್ ಎರಡ್ ತರ ಇನ್ಕಮ್ ಅದ. ಇನ್ನೊಂದು ಇನ್ಕಮ್ ಯಾವ್ದಂದ್ರೆ ಡೈರೆಕ್ಟ್ ಸೇಲ್. ನಮ್ದು ಏನದ ಅಂದ್ರೆ ವೆಸ್ಟೀಜ್ ಡೈರೆಕ್ಟ್ ಸೇಲ್. ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇಂಡಿಯಾಸ್ ನಂಬರ್ 1 ಡೈರೆಕ್ಟ್ ಸೇಲಿಂಗ್. ಸೊ ಇದರಲ್ಲಿ ದುಡ್ಡು ಹೆಂಗ್ ಬರ್ತದೆ? ಈಗ ಡೈರೆಕ್ಟ್ ಸೇಲಿಂಗ್ ನೇರ ಮಾರಾಟ ಮಾಡ್ತೀವಿ. ಹೆಂಗ್ ಬರ್ತದೆ ದುಡ್ಡು ಅಂದ್ರೆ ಒಂದು ಪ್ರಾಡಕ್ಟ್ಸ್ ತಗೋತೀವಿ. ಇದು ಸೋಪ್ ಅಂತ, ಇದು ಡೈರೆಕ್ಟ್ ನಮಗ್ ಬರ್ತದ್ರಿ? ಡೈರೆಕ್ಟ್ ನಮ್ಗೆ ಬರ್ತದ್ರಿ? ಬರಲ್ಲ. ರೆಡಿ ಮಾಡ್ತದ ಒಂದು ಕಂಪನಿ, ಹೌದಲ್ಲ? ಅದರಿಂದ ಏನಾಗ್ತದೆ? ರಿಟೇಲರ್ ತಗೋತಾರ, ಆಮೇಲೆ ಏನಾಗ್ತದ? ಏಜೆಂಟ್ ನಿಂದ ಹೋಲ್ಸೇಲರ್ ಆಗ್ತದೆ, ಹೋಲ್ಸೇಲರ್ ನಿಂದ ರಿಟೇಲರ್ ಆಗ್ತದೆ, ರಿಟೇಲರ್ ನಿಂದ ಕಿರಾಣಿ ನಾವು, ಹೌದಲ್ಲ? ಈ ತರ ಇದು ₹1 ₹40 ಸೋಪ್ ಎಷ್ಟಾಗ್ತದೆ? ₹3 ಆಗಿ ನಮ್ಮ ಕಡೆ ಬರ್ತದೆ. ಕ್ವಾಲಿಟಿ ಚೇಂಜ್ ಆಗ್ತದೆ, ಸೇಮ್ ಕ್ವಾಲಿಟಿ, ಹೌದಾ? ಸೊ ಡೈರೆಕ್ಟ್ ಸೇಲಿಂಗ್ನಾಗ ಅದ್ರಾಗ ಮತ್ತೆ ಅಡ್ವರ್ಟೈಸ್ ಮಾಡ್ತಾರೆ. ಇದ್ರಾಗ ಯಾರು ಹಚ್ಚಿ ಕರಿಸ್ಕೊಂಡು ಕೊಡ್ತಾರೆ, ಲಕ್ಷ ಅವ್ರಿಗೂ ಬೇಕು, ಅವ್ರು ಫ್ರೀ ಆಫ್ ಕಾಸ್ಟ್ನಾಗ ಮಾಡಲ್ಲ. ಸೊ ಈ ಡೈರೆಕ್ಟ್ ಸೇಲಿಂಗ್ನಾಗ ಏನಂದ್ರೆ ಒಂದು ಕಂಪ್ನಿ ರೆಡಿ ಮಾಡ್ತೀವಿ. ನಮ್ದು ಇದು ಸೋಪ್ ಅಂತ, ಇದನ್ನು ₹40 ಸೋಪ್ ಐತಿ. ನಮ್ಮ ಕಡೆ ಬರೋಷ್ಟಾಗಿ ₹100 ಆಗ್ತದೆ. ಬಟ್ ಅದು ಒಳಗಿಂದ 60% ಲಾಭ ಏನಂದ್ರೆ ಕಂಪ್ನಿ ನೀವೇ ತಗೋದು, ನಮಗ್ ತಗೋದು. ಇದು ನಾನು ನಿಮಗೆ ಕೊಟ್ಟೆ ₹100 ಕೊಟ್ಟೆ, ಬಟ್ ಇದು ಲಾಭ ಏನ್ ಸಿಗ್ತದ? ನಮಗ್ ಸಿಗ್ತದೆ. ಅಲ್ಲಿ ಮೇಲೆ ಏನಾಗ್ತದ? ಎಲ್ಲಾರಿಗೂ ಕಸ್ಟಮರ್ ಆಯ್ತು, ಕಸ್ಟಮರ್ಗೆ ಏನು MRP ಸಿಗ್ತಾರೆ, ರಿಟೇಲರ್, ಹೋಲ್ಸೇಲರ್, ಹಿಂಗೆ ಏಜೆಂಟ್ ಮತ್ತು ಅಡ್ವರ್ಟೈಸ್ ಮಾಡೋರು, ಇವ್ರಿಗೆಲ್ಲರಿಗೂ ಲಾಭ. ನಮಗೇನು ಸಿಗ್ತದೆ? ಏನು ಸಿಗಲ್ಲ ನಮಗೆ. ಈಗ ನೀವು ನನಗೆ ಬೇರೆಯವ್ರಿಗೆ ಮಾಡಿದ್ರೆ ನಿಮ್ಗೆ 60% ಹಿಂಗೆ ಇದ್ರದ್ದು ರೊಕ್ಕ ಹಿಂಗೆ ಡೈರೆಕ್ಟ್. ಸೊ ಕೆಲವೊಂದು ಪ್ರಾಡಕ್ಟ್ಸ್ ಅದಾವ.